ಕೇಸ್ ಆದಾಗ ಕಂಪೌಂಡಲ್ಲಿ ಇರಲಿಲ್ಲ. ಅವರು FIR ಅಲ್ಲಿ ನನ್ನ ಹೆಸರು ಸೇರಿಸಿದ್ದಾರೆ. ನಾನು ಕಲಿಸಿ ನಮ್ಮ ಮನೆ ಹತ್ರ ಸರ್ ನಮಸ್ತೆ, ನಾನು ಜ್ಯೋತಿ ಪ್ರಕಾಶ್ ಅಂತ ಮಾರ್ಸಂದ್ರದಲ್ಲಿ ಇದೆ ನಾಗರಿಕ. ಇಲ್ಲಿ ಏನು 11,000 ಜನ ಇರ್ತಕ್ಕಂಥ ಒಂದು ಬೃಹತ್ ಅಪಾರ್ಟ್ಮೆಂಟ್ ಇದು. ಬೆಂಗಳೂರು ಉತ್ತರ ತಾಲೂಕಲ್ಲಿ 11,000 ಜನ ಒಂದೇ ಜಾಗದಲ್ಲಿ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಇದು. ಈ 11,000 ಜನದಲ್ಲಿ 11,000 ಜನನೂ ವಿದ್ಯಾವಂತರೇ. ಇಂಥ ವಿದ್ಯಾವಂತರು ಇವತ್ತು ಈ ಮತ್ತು ಅವಿದ್ಯಾವಂತರಿಂದ ದಬ್ಬಾಳಿಕೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಎಲ್ಲ ವಿದ್ಯಾವಂತರುಗಳಿಗೆ ದಬ್ಬಾಳಿಕೆ ಮಾಡ್ತಿರೋಲ್ಲ ಅವಿದ್ಯಾವಂತರು ಏನಿದ್ದಾರೆ ಅವರು ಕನ್ನಡ ವಿರೋಧಿಗಳು. ಮತ್ತೆ ಈ ಸುತ್ತಮುತ್ತಲಿನ ಒಂದು ಸ್ಥಳಕ್ಕೆ ಕೂಡ ಹಾನಿಯನ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ ಮಾರ್ಸಂದ್ರ ಕೆರೆ, ನೆಲಗುಂಟೆ ಕೆರೆಗೆ ಏನ್ ಕಲುಷಿತವಾದ ನೀರನ್ನ ಬಿಡ್ತಾ ಇದ್ದಾರೆ. ಲಾರಿ ಗಟ್ಟಲೆ ರಕ್ತ ಬರ್ತಾ ಇದೆ ಆ ನೀರಲ್ಲಿ. ಆ ನೀರಲ್ಲಿ ರಕ್ತ ಬರ್ತಾ ಇದೆ ಅಂತ ಎಲ್ಲೋ ನಾವು ಕಂಡುಹಿಡಿಬೇಕು. ಯಾರನ್ನು ಕಂಡುಹಿಡಿಬೇಕು ನಾವು? ಅಷ್ಟು ರಕ್ತ ಕೆರೆಗೆ ಬರ್ತದೆ ಅಂದ್ರೆ ಅಪಾರ್ಟ್ಮೆಂಟ್ ಇಂದ ಇಲ್ಲಿ ಆಡಳಿತಾಧಿಕಾರಿಗಳು ಏನ್ ಮಾಡ್ತಾವ್ರೆ? ಯೂನಿಯನ್ ಏನ್ ಮಾಡ್ತಾ ಇದೆ? ಗೆದ್ದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಅಪಾರ್ಟ್ಮೆಂಟ್ ಒಳಗೆ ಅವಮಾನ ಆಗದೆ ಆದ್ರೆ ನಾವ್ಯಾರು ಸಹಿಸೋದಿಲ್ಲ. ಇವತ್ತೇನು ಇದೇ ಅಪಾರ್ಟ್ಮೆಂಟಿನ 800 ಮನೆಗಳವರು ಒಂದು ಕಡೆ ಸೇರಿದ್ದಾರೆ. ನಾಳೆ ದಿನ 3,000 ಮನೆಗಳು ಕೂಡ ಒಂದ್ ಕಡೆ ಸೇರ್ಕೋತಾರೆ. ಒಂದು ಕಡೆ ಸೇರ್ಕೊಂಡ್ರೆ ಇಲ್ಲಿನ ಅಪರಾಧ ಮತ್ತೆ ಇಲ್ಲಿನ ತೊಂದರೆಗಳನ್ನ ಯಾರು ಅನುಭವಿಸಕ್ಕಾಗುತ್ತೋ ಗೊತ್ತಿಲ್ಲ, ಮತ್ತೆ ಯಾರು ತಡೆಯೋದಕ್ಕಾಗೋದಿಲ್ಲ. ಹಂಗಾಗಿ ಈ ಅವಿದ್ಯಾವಂತರು ಏನ್ ವಿದ್ಯಾವಂತರ ಮೇಲೆ ಮತ್ತೆ ಕನ್ನಡಿಗರ ಮೇಲೆ ದಬ್ಬಾಳಿಕೆಗಳನ್ನ ಮಾಡ್ತಾ ಇದ್ದಾರೆ. ದಬ್ಬಾಳಿಕೆ ಇವತ್ತಿಗೆ ನಿಲ್ಲಬೇಕು. ನಿಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಈ ವಿದ್ಯಾವಂತರು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾರೆ. ಎಚ್ಚರಿಕೆಯನ್ನ ಈ ಮೂಲಕ ನೀಡ್ತಾ ಇದ್ದೀವಿ. ಟೂನಿಂದ ಏನು ವಿದ್ಯಾಮಿಶ್ರ ಅಂತ ಏನು ಅಸೋಸಿಯೇಷನ್ ನಡೆಸ್ಕೊತಾ ಇದ್ದಾರೆ ಅಧ್ಯಕ್ಷೆ ಮತ್ತು ರಾಜೇಶ್ ಗೌರಿ ಅವರಿಬ್ಬರು ಈ ಅಧ್ಯಕ್ಷ ಮತ್ತು ಇಲ್ಲಿ ಬ್ರಾಂಚ್ ರಿಪ್ರೆಸೆಂಟೇಟಿವ್ ಅಂತ ಇದ್ದಾರೆ ಎಲ್ಲ ಬ್ಲಾಕ್ಗಳು. ಅವರೆಲ್ಲರ ಸಮೂಹದ ಕೂಡ್ಕೊಂಡು ಅವರು ನವಂಬರ್ 23 ಈ ಒಂದು PWC AOA ಅಂತ ಏನಿದೆಯಲ್ಲ ಆ ಅಸೋಸಿಯೇಷನ್ಗೆ ಅವರು ಚಾರ್ಜ್ ತೊಗೊಂಡಿದ್ದಾರೆ. ಅದು ನಮ್ಮ ಬೈಲಾನಲ್ಲಿ ಏನು ಹೇಳುತ್ತೆ ಅಂದರೆ ಒಂದೇ ವರ್ಷ ಅವಧಿ ಎಲ್ಲರಿಗೂ, BM 1, 2, 3 ಎಲ್ಲರಿಗೂ. ಸೊ ಅಪ್ ಟು BMY ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ಕೊಂಡ್ಬಂದಿದ್ದಾರೆ. ಇವರು BOM 6 ಆದ ನಂತರ ಅವರು ಯಾವುದೇ ರೀತಿ ನಿಯಮಗಳನ್ನು ಪಾಲಿಸ್ತಾ ಇಲ್ಲ. ಯಾಕೆ ಪಾಲಿಸ್ತಾ ಇಲ್ಲ ಅಂದರೆ ಈ ವಿದ್ಯಾಮಿಶ್ರ ಅವರು ಏನಿದಾರಲ್ಲ, ಶ್ರೀಮತಿ ವಿದ್ಯಾಮಿಶ್ರ ಅವರು BM 2 ಇಂದ ಅವರು ಬೋರ್ಡ್ ಆಫ್ ಮೆಂಬರಲ್ಲಿದ್ದಾರೆ. ಸೊ ಅವರೆಲ್ಲರದೊಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ಈ BOM 6 ಆಗಿ ಎಲ್ಲರನ್ನೂ ಮಿಸ್ಲೀಡ್ ಮಾಡಿ, ಮತ್ತು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಇದು 3,360 ನಿವಾಸಿಗಳಿದ್ದಾರೆ, ಇಲ್ಲಿ ಓನರ್ಗಳಿದ್ದಾರೆ. ಅವರು ಎಲ್ಲರಿಗೂ ತೊಂದರೆ ಮಾಡ್ತಾ, ಇನ್ನೊಂದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಪ್ರತಿ ತಿಂಗಳ ನಾವು 2,000 ರೂಪಾಯಿ ಮೇಂಟೆನೆನ್ಸ್ ಚಾರ್ಜ್ ಕಟ್ತೀವಿ. ನೀವು ಅರ್ಥ ಮಾಡ್ಕೊಳ್ಳಿ, ಒಬ್ಬರಿಂದ ಒಂದು ವರ್ಷಕ್ಕೆ 24,000 ರೂಪಾಯಿ ಆಗುತ್ತೆ. 24,000 ರೂಪಾಯಿ ಇಂಟು ಗುಂಡ್ಲೆ 12, ಹೆಚ್ಚು ಕಡಿಮೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 8.65 crores ಬರುತ್ತೆ ಪರ್ ಇಯರ್. ಈಗ ಇವರು ನವಂಬರ್ 23 ಚಾರ್ಜ್ ತೊಗೊಳ್ಳುವಾಗೂ ಕೂಡ ಅವರು ವರ್ಚುವಲ್ ಮೀಟಿಂಗ್ ಮಾಡಿದ್ದಾರೆ, ನಮ್ಮ ಫಿಸಿಕಲ್ ಮೀಟಿಂಗ್ ಮಾಡಿಲ್ಲ. ಅವಾಗಲೇ ಕರೋನಾ ಹೋಗಿಬಿಟ್ಟಿತ್ತು. ಅವಾಗ ಅವರು ಯಾರು ಒಂದು ಏನು ನಿವಾಸಿಗಳಿದ್ದಾರೆ, ಓನರ್ಸ್ ಇದ್ದಾರೆ, ಅವರು ಯಾವುದೇ ಅನುಮತಿ ಪಡೆಯಲಾರದೆ ಕೋಟಿಗಟ್ಟಲೆ ದುಡ್ಡುಗಳನ್ನು ವೆಂಡರ್ಗೆ ಕೊಟ್ಟು ಚೆನ್ನಾಗಿ ದುಡ್ಡು ತಿಂತಾರೆ. ಆಮೇಲೆ ಯಾವುದೇ ಒಂದು ಅಭಿವೃದ್ಧಿನೂ ಕೂಡ ಆಗಿಲ್ಲ ಇಲ್ಲಿ. ಸೊ ನಾವು ಇವಾಗ ಯೂನಿವರ್ಸಿಟಿನಲ್ಲಿ ಮ್ಯಾಕ್ಸಿಮಮ್ ಸೀನಿಯರ್ಸ್ ಸರ್ ಇರೋದು, ಸೀನಿಯರ್ಸು ಮತ್ತು ಫ್ಯಾಮಿಲಿ ಎಲ್ಲೋ ಡ್ಯೂಟಿ ಮಾಡ್ತಿರ್ತಾರ, ಲೇಡೀಸ್ ಸಿಂಗಲ್ ಇರ್ತಾರ. ಈ ವಿದ್ಯಾಮಿಶ್ರ ಏನು ಮಾಡ್ತಲ್ಲ, ಯಾರನ್ನ ಕ್ವಶನ್ ರೈಸ್ ಮಾಡಕ್ಕೆ ಹೋದಾಗ ಅವ್ರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆ ಕಿರುಕುಳ ಕೊಡ್ತಾರೆ ಸರ್. ರೀಸೆಂಟು ನಾನು ನನ್ನ ಮಗ ಅಲ್ಲಿ ಡ್ರೈನೇಜ್ ಮೇಲೆ ಬೈಕ್ ಬರಬೇಕಂತಲ್ಲ ಅಮ್ಮ ಒಂದೇ ಅಂತೇಳಿ ನನ್ನ ಮಗ ಆ ಕಡೆಯಿಂದ ಬಂದರೆ ನಮ್ಮ ಮನೆಗೆ 20 ಜನ ಸೆಕ್ಯೂರಿಟಿನ ಕಳಿಸಿ ನಮ್ಮ ಮನೆ ಹತ್ರ ದೌರ್ಜನ್ಯ ಮಾಡ್ತಾರೆ. ಅಲ್ಲೇ ಮಾಡಕ್ಕೆ ಬರ್ತಲ್ಲ ಈ ಅಮ್ಮ ನಿಂತ್ಕೊಂಡು ಅಲ್ಲೇ ಮಾಡಿಸ್ತಲ್ಲ ಈ ಅಮ್ಮ. ಯಾರು ಸಿಂಗಲ್ ಇರ್ತಾರೋ ಅವ್ರಿಗೆ ಭಾರಿ ಕಿರುಕುಳ ಕೊಡ್ತಾರೆ ಈ ಅಮ್ಮ. ನೀರು ಕ್ಯಾಮ್ರಾ ಫೋಟೋ ಇದೆ, ನೀರು ಡಿಸ್ಕಂಟಿನ್ಯೂ ಮಾಡೋದು, ಕರೆಂಟ್ ತೆಗೆಯೋದು ಎಲ್ಲ ಫೋಟೋಗಳಿದಾವ.